ಬೆಂಗಳೂರಿನಲ್ಲಿ ಮತ್ತೆ ಮಳೆಯ ಆರ್ಭಟ ಶುರುವಾಗಿದೆ. ಅದರಲ್ಲೂ ಮೆಜೆಸ್ಟಿಕ್, ಮೈಸೂರು ಬ್ಯಾಂಕ್ ಸರ್ಕಲ್, ಗುಟ್ಟಳ್ಳಿ ಇಲ್ಲೆಲ್ಲವೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ. ಬೆಂಗಳೂರಿನಲ್ಲಿ ಮತ್ತೆ ಮಳೆಯ ಆರ್ಭಟ ಮುಂದುವರೆದಿದೆ. ನಿನ್ನೆ ಮೊನ್ನೆ ಸುರಿದಂಥ ಒಂದು ಭಾರಿ ಮಳೆಗೆ ಯಾವ ಪ್ರಮಾಣದಲ್ಲಿ ಅನಾಹುತಗಳಾಗಿವೆ ಅನ್ನುವಂಥದ್ದನ್ನು ನೋಡಿದ್ದೀವಿ. ಇಲ್ಲಿ ನಂಜಪ್ಪ ವೃತ್ತ, ರಿಚ್ಮಂಡ್ ಸರ್ಕಲ್, KR ಮಾರ್ಕೆಟ್, ಮೆಜೆಸ್ಟಿಕ್, ಮೈಸೂರು ಬ್ಯಾಂಕ್ ಸರ್ಕಲ್, ಗುಟ್ಟಳ್ಳಿ, ಕಾರ್ಪೊರೇಷನ್, ಚಾಲುಕ್ಯ ಸರ್ಕಲ್ ಹಾಗೆ ವಿಧಾನಸೌಧ ಸುತ್ತಮುತ್ತ ಎಲ್ಲ ಕಡೆನೂ ಮಳೆ ಆಗ್ತಾ ಇದೆ. ಕೋರಮಂಗಲ, ಶಿವಾಜಿನಗರ, ಇಂದಿರಾನಗರ ಜೊತೆಗೆ ಮಲ್ಲೇಶ್ವರಂ ಹಾಗೆ RR ನಗರದಲ್ಲೂ ಕೂಡ ಹಲವೆಡೆ ಮಳೆ ಈಗ ಆರಂಭವಾಗಿದೆ. ಮಳೆ ಆರಂಭವಾಗ್ತಾ ಇದ್ದಂತೆ ಬೆಂಗಳೂರಿನ ಜನ ಮತ್ತೆ ಬೆದರಿದ್ದಾರೆ. ಒಬ್ಬ ಬೆಂಗಳೂರಿಗರ ಕಥೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಒಂದು ಸ್ವಲ್ಪ ಮಳೆ ಶುರು ಆದರೂ ಸಾಕು ಭಯ ಪಡುವಂತಾಗಿದೆ. ಯಾಕಂತ ಹೇಳಿದ್ರೆ ಆ ಮಟ್ಟಕ್ಕೆ ಮಳೆ ಕಾಡ್ತಾ ಇದೆ ಬೆಂಗಳೂರಿನ ಜನರನ್ನು. ಆದಷ್ಟು ಬೇಗ ಮನೆಗಳಿಗೆ ಸೇರ್ಕೋಬೇಕು ಅನ್ನುವಂಥ ಒಂದು ಧಾವಂತ ಈಗ ಆಫೀಸ್ಗಳಿಗೆ ಹೋಗಿರುವಂಥವ್ರಿಗೆ, ಕೆಲವೊಬ್ಬರಿಗಂತೂ ವರ್ಕ್ ಫ್ರಮ್ ಹೋಮ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಮನೇಲಿದ್ದರೂ ಕೂಡ ಮನೆಯ ಮುಂದೆ ಇಷ್ಟು ಮಟ್ಟಿಗೆ ನೀರು ನಿಂತಿದ್ರೆ ಪಾಪ ಕೆಲಸ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಮನೆಯಿಂದ ಹೊರಗಡೆ ಹೋಗಿ ಅಡುಗೆ ಸಾಮಗ್ರಿಗಳನ್ನು ತರಬೇಕು. ಇಂಥ ಒಂದು ಪರಿಸ್ಥಿತಿ ಈಗ ಬೆಂಗಳೂರಿಂದ. ಮತ್ತೆ ಈಗ ಜಿಟಿ ಜಿಟಿ ಮಳೆ ಆರಂಭವಾಗಿದೆ. ಅದರಲ್ಲೂ ಕಾಮಗಾರಿ ಆಗ್ತಾ ಇರುವಂಥ ಜಾಗಗಳಲ್ಲಂತೂ ಹೇಳೋದೇ ಬೇಡ, ನರಕ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ನೋಡಿ. ಸೊಂಟದವರೆಗೂ ಕೂಡ ನೀರು ನಿಂತಿದೆ. ಆ ಮೆಟ್ರೋ ಪಿಲ್ಲರ್ಗಳು ಅವು ಮುಳುಗ್ತಾ ಇವೆ. ಎಷ್ಟು ಮಟ್ಟಿಗೆ ನೀರಿದೆ ಅಂತ ಹೇಳಿದ್ರೆ ವಾಹನಗಳು ಓಡಾಡೋದು ಕಷ್ಟ. ಇನ್ನು ಟೂ ವೀಲರ್ಗಳಂತೂ ಬಿಡಿ, ಪಾಪ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂಥ ಪರಿಸ್ಥಿತಿ ಇದೆ. ನೀರನ್ನು ತೆರವು ಮಾಡೋಣ ಅಂತ ಹೇಳಿದ್ರೆ ತೆರವು ಮಾಡಿ ಎಲ್ಲಿಗೆ ಹಾಕ್ತೀರಿ? ಎಲ್ಲ ಕಡೆನೂ ನೀರಿದೆ. ಚರಂಡಿಗಳಲ್ಲಿ ಹೋಗೋದಕ್ಕೆ ಜಾಗ ಇಲ್ಲ, ಯಾಕಂದರೆ ಹೂಳು ತುಂಬಿಕೊಂಡಿದೆ. ಇಷ್ಟು ಪ್ರಮಾಣದ ನೀರು ಅದರೊಳಗೆ ಹೋಗೋಕ್ಕೂ ಆಗ್ತಾ ಇಲ್ಲ. ಅಲ್ಲಲ್ಲಿ ಕಾಮಗಾರಿಗಳು, ಆ ಕಾಮಗಾರಿಗಳಿಗೆ ಹಾಕಿರುವಂಥ ಡೆಬ್ರಿಗಳು, ಆ ಡೆಬ್ರಿಗಳನ್ನೆಲ್ಲವೂ ಕ್ಲಿಯರ್ ಮಾಡಿಲ್ಲ. ಹಾಗಾಗಿ ಇನ್ನೂ ಸಮಸ್ಯೆ. ಅದ್ರಲ್ಲಿ ಬೆಂಗಳೂರಿಗೆ ಏನೋ ಒಂದು ಶಾಪ ತಡ್ದಂಗೆ ಆಗ್ಬಿಟ್ಟಿದೆ. ನಮ್ಮನ್ನು ಆಳ್ತಾ ಇರೋರಂತೂ ಇದನ್ನು ನೋಡೋದಕ್ಕೆ ಹೋಗೋದಿಲ್ಲ. ಅವ್ರುಗಳು ಓಡಾಡುವಂಥ ರಸ್ತೆಗಳಲ್ಲಂತೂ ಚೆನ್ನಾಗಿರುತ್ತೆ. ಪಾಪ ಜನಸಾಮಾನ್ಯರು ಅವರ ಕಷ್ಟವನ್ನು ಯಾರ ಹತ್ರ ಹೇಳ್ಕೋಬೇಕೀಗ? ಈ ಪರಿಸ್ಥಿತಿ ಸದ್ಯಕ್ಕೆ ಬೆಂಗಳೂರಿನ. ಸೊ ಈಗ ಬೆಂಗಳೂರಿನಲ್ಲಿ ಯಾವ್ಯಾವ ಭಾಗದಲ್ಲಿ ಏನೇನು ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋಣ. ನಮ್ಮ ಪ್ರತಿನಿಧಿಗಳು ಜಾಯ್ನ್ ಆಗಿದ್ದಾರೆ. ವಿಧಾನಸೌಧದಿಂದ ಶಿವಪ್ರಸಾದ್, ಕಾರ್ಪೊರೇಷನಿಂದ ಲಕ್ಷ್ಮೀನಾರಾಯಣ್, ಜೊತೆಗೆ ಚಾಮರಾಜಪೇಟೆಯಿಂದ ವಿನಯ್ ಜಾಯ್ನ್ ಆಗ್ತಾ ಇದ್ದಾರೆ. ಎಲ್ಲರ ಜೊತೆಗೂ ಕೂಡ ನಾವು ಮಾತಾಡ್ತಾ ಹೋಣ. ಮೊದಲದಾಗಿ ಶಿವಪ್ರಸಾದ್, ನೀವಿರುವಂಥ ಒಂದು ಜಾಗದಲ್ಲಿ ಹೇಗಿದೆ ಈಗ ಸದ್ಯದ ಒಂದು ಪರಿಸ್ಥಿತಿ? ಮಳೆ ಬಹುಶಃ ಜಿಟಿ ಜಿಟಿಯಾಗಿ ಆರಂಭವಾಗಿದೆ ಅಂತ ಅನ್ಸುತ್ತೆ. ಸಣ್ಣದಾಗಿ ಮಳೆ ಬಂದರೂ ಕೂಡ ಬೆಂಗಳೂರಿಗರು ಬೆಚ್ಚಿ ಬೀಳುವಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ. ಹೇಗಿದೆ ಸದ್ಯಕ್ಕೆ ಪರಿಸ್ಥಿತಿ ನೀವಿರೋ ಜಾಗದಲ್ಲಿ? ರೆಹಮಾನ್, ಕಳೆದ 3 ದಿನಗಳಿಂದ ಬೆಂಗಳೂರಿನಲ್ಲಿ ಎಡೆಬಿಡದೆ ಮಳೆ ಸುರಿತಿರ್ತಕ್ಕಂಥದ್ದು. ಮಳೆಯಿಂದಾಗಿ ರಸ್ತೆಯಲ್ಲಿ ತೆರಳಬೇಕಾದ್ರೆ ಜನರು ಭಯ ಬೀಳುವಂಥ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಾವೀಗ ಕಾರ್ಪೊರೇಷನ್ ಸರ್ಕಲ್ ಇದ್ದೇವೆ. ನೀವು ಈಗಾಗಲೇ ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಇನ್ನೂ ಕೂಡ ಮಳೆ ಮುಂದುವರೆದಿರ್ತಕ್ಕಂಥದ್ದು. ಕಳೆದ 3 ದಿನಗಳಿಂದಲೂ ಕೂಡ ನಿರಂತರವಾಗಿ ಬೆಂಗಳೂರಿನಾದ್ಯಂತ ಧಾರಾಕಾರವಾಗಿ ಮಳೆ ಸುರಿತಿರ್ತಕ್ಕಂಥದ್ದು. ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ, ಅಂದರೆ ಪ್ರಮುಖವಾಗಿ ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರಿನಿಂದ ಆವೃತವಾಗಿರ್ತಕ್ಕಂಥದ್ದು. ಪ್ರತಿ ಬಾರಿ ಬೆಂಗಳೂರಿನಲ್ಲಿ ಮಳೆ ಬಂದಾಗಲೂ ಕೂಡ BBMP ಯಾವುದೇ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದಿಲ್ಲ. ಈ ಹಿನ್ನೆಲೆಯಲ್ಲಿ ಅವಘಡಗಳು ಸಂಭವಿಸಿರ್ತಕ್ಕಂಥದ್ದು. ಈಗಾಗಲೇ ಅಪಾರ್ಟ್ಮೆಂಟ್ನ ಸೆಲ್ಲರ್ಗಳಲ್ಲೂ ಕೂಡ ನೀರು ತುಂಬಿರುವಂಥ ದೃಶ್ಯಗಳು ಸಾಮಾನ್ಯವಾಗಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಇಬ್ಬರು ಬಲಿಯಾಗಿರ್ತಕ್ಕಂಥದ್ದು. ಮೈಕೋ ಲೇಔಟ್ನಲ್ಲಿ ಇಬ್ಬರು ಆ ಒಳಭಾಗದಲ್ಲಿ, ಅಪಾರ್ಟ್ಮೆಂಟ್ನ ಒಳಭಾಗದಲ್ಲಿ ಕೆಳಭಾಗದಲ್ಲಿರ್ತಕ್ಕಂಥ ನೀರನ್ನು ತೆರವು ಮಾಡುವಂಥ ಸಂದರ್ಭದಲ್ಲಿ ಕರೆಂಟ್ ಶಾಕ್ನಿಂದ ಬಲಿಯಾಗಿದ್ದಾರೆ. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಅವಘಡಗಳು ಸಂಭವಿಸ್ತಾನೆ ಇರುತ್ತೆ. ಅಷ್ಟೇ ಅಲ್ಲದೆ ಮರಗಳು ಕೂಡ ರಸ್ತೆಗೆ ದರಶಾಹಿಯಾಗಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ. ಹಲವು ತಗ್ಗು ಪ್ರದೇಶಗಳಲ್ಲಿ ವಾಟರ್ ಲಾಗಿಂಗ್ ಆಗ್ತದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನು ಕಂಡುಕೊಳ್ಳೋದಕ್ಕೆ BBMP ವಿಫಲವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸರಿಯಾದ ಸಮರ್ಪಕ ರೀತಿಯಲ್ಲಿ ಹೂಳನ್ನು ಎತ್ತರ್ತಕ್ಕಂಥ ಹಿನ್ನೆಲೆಯಲ್ಲಿ ರಸ್ತೆ ಮೇಲೆ ಬರುವಂತಹ ಮಳೆ ನೀರು ಸರಾಗವಾಗಿ ಹರಿದು ರಾಜಕಾಲುವೆ ಮೂಲಕ ಹರಿದು ಹೋಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ವಾಟರ್ ಲಾಗಿಂಗ್ ಆಗ್ತಿದೆ. ಪ್ರತಿ ಬಾರಿ ಯಾವ ಜಾಗದಲ್ಲಿ ವಾಟರ್ ಲಾಗಿಂಗ್ ಆಗಿತ್ತೋ ಅನ್ನೋದ್ರ ಮುನ್ನೆಚ್ಚರಿಕೆಯ ಕ್ರಮವನ್ನು ವಹಿಸಿದೆ. ಆ ನಿಟ್ಟಿನಲ್ಲಿ ರಾಜಕಾಲುವೆಗೆ ಸಮರ್ಪಕವಾಗಿ ನೀರು ಹರಿಯೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿರೋದಿಲ್ಲ. ಅಷ್ಟೇ ಅಲ್ಲದೆ ರಸ್ತೆ ಗುಡ್ಡಗಳಿಂದ ಆವೃತವಾಗಿರ್ತಕ್ಕಂಥ ಮಳೆ ನೀರಿನಲ್ಲಿ ರಸ್ತೆ ಇದೆಯೋ ಅಥವಾ ಗುಂಡಿ ಇದೆಯೋ ಅನ್ನೋದನ್ನ ಕನ್ಫ್ಯೂಷನ್ನಲ್ಲಿ ರಸ್ತೆಯಲ್ಲಿ ವಾಹನಗಳನ್ನು ಚಲಾಯಿಸಬೇಕಾಗಿರ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ವಾಹನ ಸವಾರರು ಸವಾರಿಯನ್ನು ಮಾಡಬೇಕಾಗುತ್ತೆ. ಆದರೆ ನಿಜಕ್ಕೂ ಕೂಡ ಮಳೆಯಲ್ಲಿ ವಾಹನವನ್ನು ಚಲಾವಣೆ ಮಾಡೋದು ಅಷ್ಟು ಸೇಫ್ ಅಲ್ಲ ಅನ್ನೋ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಯಾಕಂದರೆ ಮಳೆ ನೀರಿನಲ್ಲಿ ರಸ್ತೆ ಗುಂಡಿಗಳಲ್ಲಿ ವಾಹನವನ್ನು ಸರಾಗವಾಗಿ ಚಲಾಯಿಸದೆ ಬೀಳುವ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇಡೀ ಬೆಂಗಳೂರಿನಾದ್ಯಂತ ತಗ್ಗು ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತಗ್ಗು ಪ್ರದೇಶದಲ್ಲಿ ಇರತಕ್ಕಂಥ ಮನೆಗಳಿಗೂ ಕೂಡ ನೀರು ನುಗ್ಗಿ ಸಾಕಷ್ಟು ಜನರು ಪ್ರಯಾಸವನ್ನು ಪಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ರೆಹಮಾನ್. ಓಕೆ, ಶಿವಪ್ರಸಾದ್ ಹೋಲ್ಡ್ ಮಾತಾಡ್ತೀನಿ ಈಗ.